ಹೊಸ ವ್ಲಾಗಿಗೆ ವಾಪಸ್ ಬಂದಿದ್ದೀರಾ. ಲಂಡನ್ಗೆ ಬರ್ತಾ ಇದ್ದಾರೆ. ಅಮ್ಮ ಎಷ್ಟು 4 ತಿಂಗಳಾದ್ಮೇಲೆ ನೋಡ್ತಾ ಇದ್ದೀನಿ. ಜಾಗ ಸಿಕ್ಕಿದ್ರೆ ಸಾಕಪ್ಪ. ಸ್ಪೀಟ್ ಪುರಿ ಮಸಾಲೆ ಪುರಿ ಎಲ್ಲ ಹಾಕ್ತಾ ಇರ್ತಾರೆ. ಆಲ್ಮೋಸ್ಟ್ ಬ್ಯಾಗೇಜ್ ತನಕ ಹೋಗ್ಬೋದು. ಇಲ್ಲೆಲ್ಲ ಕಡೆ ಹಿಂಗೆ ಹಾಕಿರ್ತಾರೆ. ಸ್ಕ್ಯಾಮ್ ಮಾಡಿಬಿಟ್ಟಿದ್ದೆ. ಫ್ರೆಂಡ್ಸ್, ವಾಪಸ್ ಒಂದು ಹೊಸ ವ್ಲಾಗಿಗೆ ವಾಪಸ್ ಬಂದಿದ್ದೀರಾ. ಸೊ ಈ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ ನಮ್ಮಮ್ಮ ವಾಪಸ್ ಅಂತ ಹಿಂಗೆ ಲಂಡನ್ಗೆ ಬರ್ತಾ ಇದ್ದಾರೆ. ಸೊ ನಾನಿವಾಗ ಏರ್ಪೋರ್ಟ್ಗೆ ಹೋಗ್ತಾಯಿದ್ದೀನಿ ಪಿಕ್ ಮಾಡೋಕ್ಕೆ. ಸೊ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನಾನಂತೂ ನಮ್ಮಮ್ಮ ಎಷ್ಟು 4 ತಿಂಗಳಾದ್ಮೇಲೆ ನೋಡ್ತಾ ಇದ್ದೀನಿ. ಅದು ಗೊತ್ತಲ್ಲ, ಅದು ಅಮ್ಮ ಮಕ್ಕಳು ಫೀಲಿಂಗ್ಸು. ನೋಡೋಣ. ಇವಾಗ ನನ್ನ ಟ್ರೈನ್ ಇದೆ 2 ಮಿನಿಟ್ಸಲ್ಲಿ. ನಾನಿವಾಗ ಕೆನರಿ ವಾರ್ಫಿಗೆ ಬಂದಿದ್ದೆ. ನೆಕ್ಸ್ಟ್ ಟೈಮ್ ಯಾವಾಗ ತೋರಿಸ್ತೀನಿ. ನಾನೇನೋ ಇದ್ರ ಕೆಲಸದ ಮೇಲೆ ಬಂದಿದ್ದೆ. ಇವಾಗ ನಾನು ವಾಪಸ್ ಹೋಗ್ಬಿಟ್ಟು ಟ್ರೈನಲ್ಲಿ ಕೂತ್ಕೊತೀನಿ. ಈ ಟ್ರೈನು ಆ್ಯಕ್ಚುಲಿ ಎಲಿಜಬೆತ್ ಲೈನೇನೆ ನಾನು ತೊಗೊತಾ ಇರೋದು. ಸೊ ಡೈರೆಕ್ಟ್ ಇದೆ ನೋಡಿ, ಹೀತ್ರೋ ಟರ್ಮಿನಲ್ಗೆ ಡೈರೆಕ್ಟಾಗಿದೆ. ಟ್ರೈನ್ ಬಂದಿದ್ದೆ. ಜಾಗ ಸಿಕ್ಕಿದ್ರೆ ಸಾಕಪ್ಪ ಕುತ್ಕೊಳಕ್ಕೆ. ಟ್ರೈನಲ್ಲಿ ಜಾಗ ಸಿಕ್ಕಿದ್ರೆ ಸಾಕು. ಕಾರ್ಡ್ಸ್ ಆಡ್ತವ್ರೆ. ಸ್ಪೀಟ್ ಆಡ್ತವ್ರೆ. ಸೊ ನಾನು ಆ್ಯಕ್ಚುಲಿ ಇವಾಗ ಸದ್ಯಕ್ಕೆ ಸೌತಲ್ಲಿದ್ದೀನಿ. ಸೌತಲ್ಲಿ ಎಂಥ ಜಾಗ ಅಂದರೆ ಸೌತಲ್ಲಿ ಎಂಥ ಜಾಗ ಬರೀ ಮಲ್ಲೇಶ್ವರ ರೋಡಲ್ಲಿ ನಿಮಗೆ ಅವರು ಪಾಮ್ ರೀಡಿಂಗ್ ಗೊತ್ತಲ್ಲ, ಕೈಯಲ್ಲಿ ಇದು ನೋಡ್ತಾರಲ್ಲ, ರೆಕ್ಕೆಗಳು ಇದೇನೇನೋ ನೋಡಿ ಹೇಳ್ತಾರಲ್ಲ, ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಆಮೇಲೆ ಈ ಬೇಲ್ಪುರಿ ಮಸಾಲೆ ಪುರಿ ಎಲ್ಲ ಆಡ್ತಾ ಇರ್ತಾರೆ. ಶುಗರ್ ಕೇನ್ ಜ್ಯೂಸು ಸೇಮ್ ಇಂಡಿಯಾನೇ. ಅದು ಅಲ್ಲಿ ಹೋದರೆ ಲಂಡನ್ ಅಂತ ಅನಿಸಲ್ಲ, ಇಂಡಿಯಾನೇ. ಬರೀ ಪಂಜಾಬಿಗಳೇ ಇದ್ದಾರೆ ಆಲ್ಮೋಸ್ಟ್. ಸೌತಲ್ಲಿಂದ ಹೀತ್ರೋ 2 ಸ್ಟಾಪ್ ಇರೋದು. ಟೈಮ್ ಇವಾಗ 8 ಗಂಟೆ ಆಗಿದೆ. ನಾವು ಅಮ್ಮ ಕಡೆ ಲ್ಯಾಂಡ್ ಆಗೋದು ಗಂಟೆ ಆಗಿದೆ. ಇಮಿಗ್ರೇಷನ್ ಚಳಿ ಅಂತ ನಾವು ಹೋಗಿಲ್ಲ. ಹೋಗೋಣ ಅಂದ್ಬಿಟ್ಟು ನನಗೆ ಅರ್ಧ ಗಂಟೆ ಲೇಟ್ ಆಗಿಬಿಟ್ಟು 7:30. ಆ್ಯಕ್ಚುಲಿ ಗ್ರಾಸರೀಸು ನಾನು ತೊಗೊಂಡಿಲ್ಲ. ಅಮ್ಮ ಅವರೆಕಾಳು ಮತ್ತು ಸೋಪು ಏನೇನೋ ತರ್ತವ್ರೆ. ಯಾವುದೋ ಮಿಕ್ಸಿ ಬೇರೆ ತರ್ತವ್ರೆ. ಅದಕ್ಕೆ ನಾನು ಗ್ರಾಸರಿ ಶಾಪಿಂಗೇ ಮಾಡ್ತೀನಿ. ನಾನು ನಮ್ಮಮ್ಮ ಅಂತ ಹೇಳಿ ಎಲ್ಲ ಯಾಕೆ ಎಕ್ಸ್ಟ್ರಾ ವೇಸ್ಟ್ ಆಗಿಬಿಟ್ಟು ನಾನು ಅವ್ರನ್ನೇ ಕರ್ಕೊಂಡ್ಬಿಟ್ಟು ಗ್ರಾಸರಿ ಶಾಪಿಂಗ್ ಮಾಡಿಸ್ತೀನಿ. ಮತ್ತು ಇವತ್ತು ರಾತ್ರಿ ಡಿನ್ನರ್ಗೆ ಎಲ್ಲ ನಾನು ತಂದುಬಿಡ್ತೀನಿ. ಅದು ಒಂದೇನಂದರೆ ಹೇಳಿಲ್ಲ ಅನ್ಕೊತೀನಿ. ನಾವು ಎಕ್ಸಾಮ್ ಬರೆಯೋದು ಜಾಗ ಹೆಂಗಿದೆ ಅಂದರೆ ದೊಡ್ಡ ಹಾಲು ಅದರದ್ದೊಂದು ಸಣ್ಣ ಕ್ಲಿಪ್ ಹಾಕ್ತೀನಿ ನಾನು. ಸುಮ್ಮನೆ ನಾವು ಕಳ್ಸೋಕ್ಕಂತ ಇಲ್ಲಿದ್ದು ಅದರಲ್ಲಿ ಒಂದು 600 ಜನ ಬರೀತಾರೆ. ಹೀಟರ್ ಇದೆ, ಚಳಿ -5 ಡಿಗ್ರೀಸ್ ಇದೆ ಸದ್ಯಕ್ಕೆ ಇವತ್ತು. ಮಿಕ್ಕಿದ ದಿವಸ -2 -1. ಆಮೇಲೆ ಕಾಲೇಜಿಂದ ಲಂಡನಿಂದ ಸ್ವಲ್ಪ ಆಚೆ ಇದೆ ಸ್ಟ್ರಾಟ್ಫೋರ್ಡ್ಗಿಂತಲೂ ದೂರ ಇದೆ. ಸೊ ಅಲ್ಲಿ ಇನ್ನಂತ ಹೀಟರ್ಲೇ ಇರುತ್ತೆ. ನಾವು ಹೋಗಿದ ತಕ್ಷಣ ನಾವು ಜಾಕೆಟ್ ಹಾಕಿರ್ತೀವಿ. ಅದರ ಚೇರ್ ಮೇಲೆ ಕೆಳಗಡೆ ಹಾಕ್ಬೇಕು. ಪೌಚ್ ಇಟ್ಕೊಳಂಗಿಲ್ಲ. ಏನು ಕ್ಯಾಲ್ಕುಲೇಟ್ರು ಅಷ್ಟೇ ಅವ್ರು ಹೇಳಿರೋ ಕ್ಯಾಲ್ಕುಲೇಟ್ರು ಇಲ್ಲ ಅಂದರೆ ಬಿಡೋದೇ ಇಲ್ಲ. ಸೊ ಅಷ್ಟು ಒಂಥರ ಹೋಗೋಷ್ಟು ಕೈ ಫುಲ್ ಫ್ರೀಸ್ ಆಗೋಗುತ್ತೆ. ಹೋಗಿ ತೊಡೆ ಸಂದೆ ಕೈ ಹಿಡ್ಕೊಂಡು ಬೆಚ್ಚಿಗೆ ಮಾಡ್ಕೊಂಡು ಅದಾದಮೇಲೆ ಬೆಚ್ಚಿಗಾದ್ಮೇಲೆ ಸ್ವಲ್ಪ ಬರೆಯೋ ಸ್ಟೇಜಿಗೆ ಹೋಗ್ಮೇಲೆ ಬರೀತಾರೆ. ಸದ್ಯಕ್ಕೆ ಯಾವಾಗ ಆಗೋಗಿ ಹೊಡೋಗ್ಬಿಡೋಣ ಅಂತ ಅನಿಸ್ತಾ ಇತ್ತು. ಅಷ್ಟು ಚಳಿ. ಜಾಕೆಟ್ ಬೇರೆ ಹಾಕಿದ್ದಾರೆ. ಇದು ಸದ್ಯ ಎಲ್ಲ ಆಗೋಯ್ತು. ಎಕ್ಸಾಮ್ಸಾಗಿ ರಜಾ ಸ್ಟಾರ್ಟ್ ಆಗಲಿ. ನಾಳೆಯಿಂದ ಹೋಗ್ಬಿಟ್ಟು ಚಾದ್ರಿ ಏರ್ಪೋರ್ಟ್ಗೆ ಟರ್ಮಿನಲ್ 2ನೇ. ಟರ್ಮಿನಲ್ 2 ಇಲ್ಲಿಂದ ಆ್ಯಕ್ಚುಲಿ ಟರ್ಮಿನಲ್ 5 ಹೋಗ್ಬೇಕಂದ್ರೆ ನಾವು ಪಿಕಡೆಲಿ ಲೈನ್ ಚೇಂಜ್ ಹೋಗಬೇಕು. ಆದರೆ ನಾನು ಟರ್ಮಿನಲ್ 2 ಅಲ್ವಾ, ಸೊ ಇಲ್ಲೇ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಪಿಕಡೆಲಿ ಲೈನ್ ಹೋದರೆ ಗಲೀಜು ಅಂದರೆ ಗಲೀಜು. ನನಗೆ ಟ್ರೈನಲ್ಲಿ ಕುತ್ಕೊಳೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಎಲಿಜಬೆತ್ತಲ್ಲಿ ಬರ್ತೀನಿ. ಕಾಸು ಜಾಸ್ತಿ ಆದರೂ ಪರವಾಗಿಲ್ಲ ಅಂತ. ಸೊ ಬನ್ನಿ ಆ್ಯಕ್ಚುಲಿ ಹೋಗ್ಬಿಟ್ಟು ನಾವು ಆಮೇಲೆ ಪಿಕ್ ಮಾಡೋಣ. ಫಸ್ಟು ಪಾಪ ಆಚೆ ಬಂದುಬಿಟ್ರೆ ಕಷ್ಟ ಅಂತ. ಇಲ್ಲಿ ಏರ್ಪೋರ್ಟಲ್ಲಿ ಯಾರು ಬೇಕಂದ್ರೆ ಒಳಗಡೆ ಹೋಗ್ಬೋದು. ನೀವು ಆಲ್ಮೋಸ್ಟ್ ಬ್ಯಾಗೇಜ್ ತನಕ ಹೋಗ್ಬೋದು. ಅಷ್ಟು ಒಳಗಡೆ ಹೋಗ್ಬಿಟ್ಟು ಯಾರನ್ನ ಬಿಟ್ಬಿಟ್ಟು ಆಚೆ ಬರ್ಬೋದು. ಹಾಗೆ ನಾನು ತೋರಿಸ್ತೀನಿ ಬನ್ನಿ ಆ್ಯಕ್ಚುಲಿ ಏರ್ಪೋರ್ಟ್ ಒಳಗಡೆ ಹೋಗ್ಬಿಟ್ಟು ಹೆಂಗಿರುತ್ತೆ ಅಂತ. ಇಲ್ಲೆಲ್ಲ ಕಡೆ ಹಿಂಗೆ ಹಾಕಿರ್ತಾರೆ. ಏನಿಲ್ಲ, ನೀವು ಅಂಡರ್ಗ್ರೌಂಡ್ ಹೋಗಬೇಕು, ಎಲಿಜಬೆತ್ತು ಎಲ್ಲ ಹಾಕಿರ್ತಾರೆ. ಈ ಕಡೆ ಟರ್ಮಿನಲ್ 3, ಈ ಕಡೆ ಟರ್ಮಿನಲ್ 2 ಅಂತ ಇಲ್ಲಿ ಮೇಲೂ ಹಾಕಿರ್ತಾರೆ. ಸೊ ಏನು ಪ್ರಾಬ್ಲಮ್ ಏನಿಲ್ಲ, ಹುಡ್ಕೊಂಡು ಹೋಗ್ಬೋದು. ಆದರೆ ಅದೇ ನಡೆಯೋದು ಜಾಸ್ತಿ ಅಷ್ಟೇ. ನಾವು ಸ್ಟೇಷನ್ ಇಲ್ಲ, ಆ ಲಿಫ್ಟ್ ಹತ್ತು, ಈ ಲಿಫ್ಟ್ ಹತ್ತು, ಅಲ್ಲಿ ಇಲ್ಲಿ ಅದೇ ಆಗುತ್ತೆ ನೋಡಿ. ಇದೆ ಆ್ಯಕ್ಚುಲಿ
ಇಲ್ಲಿ ಏನಂದರೆ ಎಲ್ಲ ಎಸ್ಕಲೇಟ್ರಲ್ಲೂ ನಾವು ರೈಟ್ ನಿಂತ್ಕೊಳ್ಬೇಕು. ಯಾಕಂದರೆ ರೈಟ್ ನಿಂತ್ಕೊಂಡ್ರೆ ಜನ ಇದ್ದಾರೆ, ಲೆಫ್ಟಿಂದ ಪಾಸ್ ಆಗ್ತಾರೆ. ಅದಕ್ಕೆ ಇಲ್ಲಿ ಮಾತ್ರ ಯಾಕೋ ಮಳೆ ಬರ್ತಾಯಿದೆ. ಏನಪ್ಪ ಇದು ಆ್ಯಕ್ಚುಲಿ ನಿಮಗೆ ಗೊತ್ತಿಲ್ಲ ಅಲ್ಲ, ಫಸ್ಟೇ ನನಗೆ ಇಲ್ಲಿ ಬಂದಾಗ ಇಲ್ಲೇ ಇದೆಯೋ ಕ್ಲೋಸ್ ಆಗಿಬಿಟ್ಟಿದೆ ಲಿಫ್ಟು. ಇದೇ ಗೈಸ್ ಹೀಥ್ರೋ ಏರ್ಪೋರ್ಟು, ಲಂಡನ್ಸ್ ಬಿಗ್ಗೆಸ್ಟ್ ಆ್ಯಂಡ್ ದಿ ಬೆಸ್ಟ್ ಏರ್ಪೋರ್ಟ್. ಇದರಲ್ಲಿ 2, 3, 4, 5 ಮತ್ತು ಎಷ್ಟೊಂದು ಟರ್ಮಿನಲ್ಸ್ ಇದೆ. ಇವಾಗ ಮೇಲಕ್ಕೆ ಹೆಂಗಪ್ಪ ಹೋಗೋದು ಯೋಚನೆ ಮಾಡ್ತಾಯಿದ್ದೀನಿ. ಚಳಿ ಬೇರೆ ಇದೆ, ನಮ್ಮ ಬೇರೆ ಚಳಿ ತಡೆಯಲ್ಲ. ಅದು ಹಿಂಗಿರ್ತಾರೆ ಗೊತ್ತಿಲ್ಲ, ಜಾನ್ವರಿ ಬೇರೆ ದೇವ್ರೆ. ಆಮೇಲೆ ನನಗೆ ಫಸ್ಟ್ ಡೇನೇನೆ ಸ್ಕ್ಯಾಮ್ ಮಾಡಿಬಿಟ್ಟಿದ್ದು ಒಬ್ಬರು ಟ್ಯಾಕ್ಸಿ ಡ್ರೈವರು. ಆ ಯಪ್ಪ ಇಲ್ಲಿದೆ ತೋರಿಸ್ತೀನಿ ಗೈಸ್. ಹೆಂಗೆ ಗೊತ್ತಾ, ಟ್ಯಾಕ್ಸಿ ಅಂದ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಯಾವುದೋ ದೊಡ್ಡ ಗಾಡಿ ತೋರಿಸ್ಬಿಟ್ಟು ನನ್ನ ಕರ್ಕೊಂಡೇ ಹೋಗ್ಬಿಟ್ರು ನನ್ನ. ಯಪ್ಪನ ತೋರಿಸ್ತೀನಿ ಕಡೆಗೆ ಇದ್ದರೆ. ಆ್ಯಕ್ಚುಲಿ ಟರ್ಮಿನಲ್ 2, ಇಟ್ಸ್ ಕಾಲ್ ದಿ ಕ್ವೀನ್ಸ್ ಟರ್ಮಿನಲ್. ಅಲ್ಲಿ ಬರ್ತಾಯಿದೆ ನೋಡಿ ಅರೈವಲ್ಸು. ಇದು ಆ್ಯಕ್ಚುಲಿ ಇದರೊಳಗಡೆ ಹೋಗಿ ಅಲ್ಲಿ ಆಚೆ ಬರ್ತಾರೆ. ಆ್ಯಕ್ಚುಲಿ ಅರೈವಲ್ಸ್ ಒಳಗಡೆ ಹೋಗ್ತಾರಲ್ಲ, ಬಟ್ ಡಿಪಾರ್ಟ್ ಆಗ್ತಾಯಿಲ್ಲ ಅಂದರೆ ಒಳಗಡೆ ಹೋಗ್ಬೋದು. ಇಲ್ಲಿ ಅಮ್ಮ ಅಂದ್ಕೊಂಬಿಟ್ಟು ಸಡನ್ನಾಗಿ ಎಷ್ಟು ಜನ ಇದ್ದಾರೆ ನೋಡಿ. ಬನ್ನಿ ಅಲ್ಲಿ ಹೋಗಿ ಹುಡ್ಕೋಣ. ಕಾಯ್ತಾ ಇರ್ತಾರೆ, ಕಾಯ್ತಾ ಇದ್ದಂಗೆ ಇಲ್ಲಿಂದ ಬರ್ತಾರೆ. ಆ್ಯಕ್ಚುಲಿ ಅಲ್ಲಿ ಹಾಕಿದ್ದಾರೆ ನೋಡಿ, ಈ ಕಡೆಯಿಂದ ನೋ ಎಂಟ್ರಿ, ಪ್ರಾಹಿಬಿಟೆಡ್ ಎಂಟ್ರಿ. ಬಂದರು. ಎಲ್ಲ ಗೈಸ್ ಬಂದುಬಿಟ್ಟಿದ್ದೀರಿ ವಾಪಸ್ ನನ್ನ ರೂಮ್ಗೆ. ಆಗಿಲ್ಲಪ್ಪ ವ್ಲಾಗ್ ಮಾಡೋಕ್ಕೆ. ಅಲ್ಲಿ ಬ್ಯಾಗ್ ಅದು ಏನು ತೊಗೊಂಬಂದಿದ್ರು ಗೊತ್ತಿಲ್ಲ, ಎಷ್ಟು ಭಾರ ಇತ್ತು. ನಮ್ಮ 2ನೇ ಫ್ಲೋರಿಗೆ ಲಿಫ್ಟ್ ಇಲ್ಲದೆ ಎತ್ಕೊಂಬರೋಷ್ಟು ಅಷ್ಟರಲ್ಲಿ ಆಗೋಯ್ತು ಕತೆ. ಅಪ್ಪ ನೋಡೋಣ ಬ್ಯಾಗ್ ಒಳಗಡೆ ಏನಿದೆ ಅಂತ. ಇವಾಗ ಓಪನ್ ಮಾಡೋದು ಬ್ಯಾಗ್ ಒಳಗಡೆ ಏನಿದೆ. ಇದು ನೋಡಿದ ತಕ್ಷಣ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ. ಬ್ಯಾಗ್ ಒಳಗಡೆ ಏನಿದೆ ಅಂತ ನೋಡಿದ ತಕ್ಷಣ ಇಲ್ಲೊಂದು ಹಾಯ್ ಅಂದ್ಬಿಡಿ. ನಮ್ಮಮ್ಮ ಇದು ಹಾಯ್ ಅಂದ್ಬಿಡಿ. ಸರಿ, ಸಿಗ್ತೀನಿ ಒಂದು ನಿಮಿಷ ಸುಧಾರಿಸ್ಕೊಂಡು. ಸೊ ಆ್ಯಕ್ಚುಲಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದ್ರಿ. ಎಲ್ಲ ಇದು ತೆಗ್ದು ಎಲ್ಲ ಇಟ್ರಿ. ಅಷ್ಟು ಸಾಮಾನು ಇತ್ತು, ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ಒಂದು ಹೊಸ ಲ್ಯಾಪ್ಟಾಪ್ ತರಿಸ್ಕೊಂಡಿದ್ದೆ, ಅದನ್ನು ಓಪನ್ ಮಾಡ್ತೀನಿ. ಮತ್ತು ಮಿಕ್ಸಿ ತರಿಸ್ಕೊಂಡಿದ್ದೆ. ಆಮೇಲೆ ಇನ್ನು ಒಂದು ನಿಮಿಷ ತೋರಿಸ್ತೀನಿ. ಇನ್ನು ಇದೆಲ್ಲ ಸ್ವೀಟೆಲ್ಲ ಇತ್ತು, ಕೋಡ್ಬಳೆ ಇದೆಲ್ಲ ತರಿಸ್ಕೊಂಡು, ಕೋಡ್ಬಳೆ, ಚಕ್ಲಿ. ಆಮೇಲೆ ಸೊಪ್ಪು ಐತಿ ಇದರಲ್ಲಿ, ಸೊಪ್ಪು. ಆಮೇಲೆ ಅಷ್ಟೇ, ಇನ್ನೇನಿಲ್ಲ. ಇದರಲ್ಲೆಲ್ಲ ಕೊತ್ತಂಬರಿ, ಪಾಲಕ್ಕೆಲ್ಲ ಆಯಿತಾ. ಪಾಲಕ್ಕು ಅದೆಲ್ಲ ಇದೆ. ಮತ್ತು ಇಲ್ಲಿ ಮ್ಯಾಗಿ ತರಿಸ್ಕೊಂಡಿದ್ದೆ. ಮ್ಯಾಗಿ ಇಲ್ಲಿ ಕಾಸ್ಟ್ಲಿ ಅಂತ, ರಾಗಿ ಇತ್ತು. ಆಮೇಲೆ ಅಷ್ಟೇ, ಇನ್ನೇ ಒಂದು ಸ್ವಲ್ಪ ಪಾತ್ರೆ ಸಾಮಾನಿತ್ತು ಅಷ್ಟೇ. ಅದು ಬಿಟ್ಟರೆ ಅಷ್ಟೇ, ಇನ್ನೇನಿಲ್ಲ ಗೇಸ್, ಅಷ್ಟೇ. ಯಾವುದೋ ಇದು ಬಿಸ್ಕೆಟ್ಟು, ಇನ್ಸ್ಟೆಂಟ್ ಫುಡು, ನನ್ನ ಶ್ಯಾಂಪೂ, ಆಮೇಲೆ ಮಾಯಿಶ್ಚರೈಸರು ತರಿಸ್ಕೊಂಡೆ. ಆ್ಯಕ್ಚುಲಿ ನಾನು ಮ್ಯಾಕ್ಬುಕ್ ಏರ್ M2 ಚಿಪ್ ತರಿಸ್ಕೊಂಡಿದ್ದೆ. ಇದು ನನ್ನ ಲ್ಯಾಪ್ಟಾಪ್ ಅದು ಹೋಗ್ಬಿಟ್ಟಿದೆ, ಅದಕ್ಕೆ ಇದು ತರಿಸ್ಕೊಂಡಿದ್ದೆ. ಇದೇ ಫಸ್ಟ್ ನೋಡ್ತಾ ಇರೋದು. ಇದೇನು ಸೌಂಡ್ ಎಲ್ಲ ಬರ್ತಾಯಿದೆ. ಅದೇ ಇದು ತರಿಸ್ಕೊಂಡಿದ್ದೆ, ಅದು ಚಾರ್ಜರ್ ಇದೆ ಅಲ್ಲಿ. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡು. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ನಾವು ಅಮ್ಮನ ಕರ್ಕೊಂಡೆಲ್ಲ ಆಚೆ ಹೋಗಬೇಕು. ಆದರೆ ನನಗೆ ಕಾಲೇಜ್ ಇದೆ, ವಾರ ಎಲ್ಲ ಫುಲ್ ಕಾಲೇಜ್ ಇದೆ, ಸಾಯಂಕಾಲ 5 ಗಂಟೆ ತನಕ. ನೋಡೋಣ ಹೆಂಗಾಗುತ್ತೋ ಮಾಡೋಣ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ಅನದರ್ ವ್ಲಾಗ್. ಬಾಯ್. ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.